ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ 145:14 ವಚನ ಹೇಳುತ್ತೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಓ ಮಕ್ಕಳೇ, ಈ ಕೊನೆ ಕಾಲದಲ್ಲಿ ಯಾವ ಯಾವ ಕಾರ್ಯಗಳಲ್ಲಿ ನೀವು ಬಿದ್ದೋಗಿದ್ದೀರಾ? ಪ್ರಾರ್ಥನೆ ಜೀವಿತಗಳಿಲ್ಲದೆ ಯಾವ ಕಾರ್ಯಗಳಲ್ಲಿ ಬಿದ್ದೋಗಿದ್ದೀರಾ? ವೇದ ವಾಕ್ಯಗಳನ್ನು ಓದಿ ಧ್ಯಾನಿಸದೆ ಯಾವ ಕಾರ್ಯಗಳಲ್ಲಿ ಬಿದ್ದೋಗಿದ್ದೀರಾ? ಪರಿಶುದ್ಧ ಜೀವಿತಗಳಲ್ಲಿ ನಿಲ್ಲದೆ ಯಾವ ಕಾರ್ಯಗಳಲ್ಲಿ ಬಿದ್ದೋಗಿದ್ದೀರಾ? ದೇವರ ಮಾರ್ಗಗಳನ್ನು, ದೇವರ ಆಲೋಚನೆಗಳನ್ನು ಅನುಸರಿಸದೆ ಲೌಕಿಕವಾದ ಮಾರ್ಗಗಳು, ಲೌಕಿಕವಾದ ಕಾರ್ಯಗಳಲ್ಲಿ, ಲೌಕಿಕವಾದ ಆಲೋಚನೆಗಳಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಬಿದ್ದೋಗಿದ್ದೀರಾ? ಇದು ಕೊನೆ ಕಾಲವಾಗಿದೆ. ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬೇಗನೆ ಬರಲಿದ್ದಾನೆ. ಆರಂಭದಲ್ಲಿದ್ದಂಥ ಭಕ್ತಿಗಳು, ಪ್ರಾರ್ಥನೆಗಳು, ಪರಿಶುದ್ಧತೆ, ದೇವರ ಮೇಲಿರೋಂಥ ವೈರಾಗ್ಯ, ಪ್ರೀತಿ, ದೇವರ ಮೇಲಿರೋಂಥ ಎಲ್ಲ ಅತಿ ಆಸಕ್ತಿ ಈ ಕೊನೆ ದಿನಗಳಲ್ಲಿ ಅನೇಕರಲ್ಲಿ ಅವುಗಳೆಲ್ಲ ಏನಾಗಿದೆ? ಕಡಿಮೆ ಆಗಿದೆ. ಅನೇಕರ ಜೀವಿತದಲ್ಲಿ ಕಡಿಮೆ ಆಗಿದೆ. ಅನೇಕರು ಅದನ್ನು ಕಳೆದುಕೊಂಡಿದ್ದಾರೆ. ಅನೇಕರು ಆ ಕಾರ್ಯಗಳಲ್ಲಿ ನಿಲ್ಲದೆ ಲೌಕಿಕವಾದ ಆ ಕಾರ್ಯಗಳಲ್ಲೂ ಅನೇಕರು ಏನು ಮಾಡಿದ್ದಾರೆ? ಬಿದ್ದೋಗಿದ್ದಾರೆ. ಕೆಲವರು ಚಿಂತೆಗಳಲ್ಲಿ ಬಿದ್ದೋಗಿರ್ತಾರೆ, ಕೆಲವರು ಶಾರೀರಿಕವಾದ ಆಸೆಗಳಲ್ಲಿ ಬಿದ್ದೋಗಿರ್ತಾರೆ, ಕೆಲವರು ಐಶ್ವರ್ಯ ಮೋಹಗಳಲ್ಲಿ ಬಿದ್ದೋಗಿರ್ತಾರೆ, ಕೆಲವು ಪ್ರೀತಿ, ಪ್ರೇಮ, ಲವ್ಗಳು ಅದರಲ್ಲಿ ಬಿದ್ದೋಗಿರ್ತಾರೆ, ಕೆಲವರು ಲೌಕಿಕವಾದ ಆಡಂಬರ, ಸುಖ, ಭೋಗಗಳಲ್ಲಿ ಬಿದ್ದೋಗಿರ್ತಾರೆ. ಈ ರೀತಿ ಕುಟುಂಬದ ಭಾರ, ಚಿಂತೆಗಳಲ್ಲಿ ಬಿದ್ದೋಗಿರ್ತಾರೆ. ಅನೇಕ ವಿಷಯಗಳಲ್ಲಿ ಇವತ್ತು ದೇವರನ್ನ ಬಿಟ್ಟು ಬಿದ್ದೋಗಿರೋರು ಎಷ್ಟೋ ಜನ ಈ ಭೂಮಿ ಮೇಲೆ ಉಂಟು. ಆದರೂ ದೇವರ ವಾಕ್ಯ ಹೇಳುತ್ತೆ, ದೇವರು ಏನು ಮಾಡ್ತಾನಂದ್ರೆ ಬಿದ್ದು ಹೋಗಿರೋವನ್ನೆಲ್ಲ ದೇವರು ಎತ್ತಿ ನಿಲ್ಲಿಸಲು ಶಕ್ತನಾಗಿದ್ದಾನೆ. ಹೀಗಾಗಿ ಈ ಕೊನೆ ಕಾಲದಲ್ಲಿ ಯಾವ ಸ್ಥಳದಲ್ಲಿ ನೀವು ಬಿದ್ದೋಗಿದ್ದೀರಾ? ಯಾವ ಕಾರ್ಯಗಳಲ್ಲಿ ಬಿದ್ದೋಗಿದ್ದೀರಾ? ಸ್ವಲ್ಪ ನಿಧಾನವಾಗಿ ಕುಳಿತು ಯೋಚಿಸಿ ಒಂದು ಒಳ್ಳೆ ಆಲೋಚನೆ, ತೀರ್ಮಾನ ಮಾಡಿಕೊಂಡು ನೀವು ಮತ್ತೆ ಏನು ಮಾಡಬೇಕಂದ್ರೆ ಬಿದ್ದೋಗಿರೋ ಸ್ಥಳಗಳನ್ನು ಬಿಟ್ಟು ನೀವು ಎದ್ದೊಳ್ಬೇಕು ಅನ್ನೋದು ದೇವರ ಬಯಕೆ, ಆಸೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ 2:5 ವಚನ, ನೀನು ಎಲ್ಲಿಂದ ಬಿದ್ದೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆ ತಿರುಗಿಕೋ, ಮೊದಲು ಮಾಡುತ್ತಾ ಇದ್ದ ಕೃತ್ಯಗಳನ್ನು ಮತ್ತೆ ನೀನು ಮಾಡು. ನೋಡಿದ್ರೆ ದೇವರು ಮತ್ತೆ ಈ ಲೋಕದಲ್ಲಿ ಕೊನೆ ದಿನಗಳಲ್ಲಿ ಎಲ್ಲರಿಗೂ ದೇವರು ಒಂದು ಒಳ್ಳೆ ಸಂದರ್ಭನ ಮತ್ತೆ ದೇವರು ನಮಗೆ ಕೊಡ್ತಾ ಇದ್ದಾನೆ. ಎಲ್ಲಿಂದ ಬಿದ್ದೋಗಿದ್ಯಾ ಅದನ್ನು ನಿನ್ನ ನೆನಪಿಗೆ ನೀನು ತಂದುಕೊಳ್ಳಬೇಕು. ತಂದು ಅಲ್ಲಿಂದನೇ ಎದ್ದು ದೇವರ ಕಡೆ ನೀನು ತಿರುಗಿಕೊಂಡು ಮೊದಲು ಮಾಡ್ತಾ ಇದ್ದಂಥ ಆ ಕ್ರಿಯೆಗಳನ್ನು ನೀನು ಮತ್ತೆ ಮಾಡುವುದಾದರೆ ನೀನು ಉತ್ತಮವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಾ. ಆಮೇಲೆ ಹಲ್ಲೆಲೂಯಾ. ಓ ದೇವ ಜನರೇ, ಈ ಕೊನೆ ದಿನಗಳಲ್ಲಿ ದೇವರಲ್ಲಿ ಬಲಗೊಂಡವರಾಗಿ ಎದ್ದೋಡ್ರಿ. ದೇವರ ಪಾದದಲ್ಲಿ ಕುಳಿತು ಯೋಚಿಸಿ, ಧ್ಯಾನಿಸಿ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನಾನು ಮಾಡಿರೋ ಈ ತಪ್ಪುಗಳನ್ನ ಕ್ಷಮಿಸ್ರಿ, ನನ್ನಲ್ಲಿರೋ ಎಲ್ಲ ಕೊರತೆಗಳನ್ನ ನೀಗಿಸಿ ಬಿಡ್ರಿ. ನಾನು ನಿನಗಾಗಿ ಎದ್ದೋಳ್ಬೇಕು ಸ್ವಾಮಿ. ನನ್ನ ಪ್ರಾರ್ಥನೆ ಜೀವಿತದಲ್ಲಿ ಎದ್ದು ನಿಲ್ಲಬೇಕು, ವೇದವಾಕ್ಯ ಜೀವಿತದಲ್ಲಿ ಎದ್ದು ನಿಲ್ಲಬೇಕು, ಪರಿಶುದ್ಧದಲ್ಲಿ ಎದ್ದು ನಿಲ್ಲಬೇಕು, ಆತ್ಮೀಯ ವಿಷಯಗಳಲ್ಲಿ ಎದ್ದು ನಿಲ್ಲಬೇಕು. ಮತ್ತೆ ನಾನು ನಿನ್ನ ಹಿಂಬಾಲಿಸಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ಪರಿಶುದ್ಧವಾಗಿ ಜೀವಿಸಲು ದೇವಾ ನಾನು ಎದ್ದು ನಿಲ್ಲಲು ಬಯಸ್ತೀನಿ. ನನಗೆ ಕೃಪೆ ತೋರಿಸ್ರಿ, ನನಗೆ ಸಹಾಯ ಮಾಡ್ರಿ ಎಂದು ಯೇಸುವನ್ನ ನೋಡಿ ನೀವು ಪ್ರತಿಯೊಬ್ಬರು ಖಂಡಿತವಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ಪರಾಕ್ರಮವುಳ್ಳ ಕರಗಳು ನೀವು ಎಲ್ಲಿ ಬಿದ್ದೋಗಿದ್ದೀರೋ ಅಲ್ಲಿಂದನೇ ಆ ಕರ ನಿಮ್ಮನ್ನು ಹಿಡಿದು ಮೇಲೆತ್ತಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ, ಕುಗ್ಗಿದವರನ್ನೆಲ್ಲ ಆತನು ಉದ್ಧರಿಸುತ್ತಾನೆ. ಇವತ್ತು ಅನೇಕರು ಕುಗ್ಗಿ ಹೋಗಿರ್ತಾರೆ. ಅನೇಕರು ನೋಡುವ ಹಾಗೆ ಕೆಲಸ ಇಲ್ಲದೆ, ಹಣ ಇಲ್ಲದೆ, ಮನೆಗಳಿಗೆ ಬೇಕಾಗಿರುವಂಥ ವಸ್ತುಗಳಿಲ್ಲದೆ, ಆಹಾರ ಪದಾರ್ಥಗಳಿಲ್ಲದೆ, ಕೈನಲ್ಲಿ ದುಡ್ಡಿಲ್ಲದೆ ಅಲ್ವಾ, ಎಷ್ಟೋ ಕಾರ್ಯಗಳಲ್ಲಿ ಕುಗ್ಗೋಗಿದ್ದಾರೆ. ಸಾಲಗಳಲ್ಲಿ, ಬಡ್ಡಿಗಳಲ್ಲಿ, ಅಯ್ಯೋ ಸಾಲ ತೀರಿಲ್ವೇ, ಬಡ್ಡಿ ಕಟ್ಟಬೇಕಲ್ವಾ, ಕೆಲಸ ಬೇರೆ ಸರಿಯಾಗಿಲ್ಲ, ಕೈನಲ್ಲಿ ದುಡ್ಡಿಲ್ಲ, ಮಕ್ಕಳನ್ನ ಓದಿಸ್ಬೇಕಲ್ವಾ, ಮನೆಗೆ ಬೇಕಾಗಿರೋ ವಸ್ತುಗಳಿಲ್ಲ ಅಲ್ವಾ. ಈ ರೀತಿಯಾಗಿ ಎಷ್ಟೋ ಜನ ಏನು ಮಾಡಿರ್ತಾರೆ? ಆ ಚಿಂತೆಗಳಲ್ಲಿ, ಭಾರದಲ್ಲಿ ಕುಗ್ಗಿ ಹೋಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಇನ್ನು ಅನೇಕರು ಶೋಧನೆಗಳಲ್ಲಿ, ಕಷ್ಟಗಳಲ್ಲಿ, ರೋಗ ಬಾಧೆಗಳಲ್ಲಿ ಅನೇಕರು ಅದನ್ನು ಯೋಚನೆ ಮಾಡಿ ಮಾಡಿ ಹೃದಯದಲ್ಲಿ ದುಃಖ
ಉಳ್ಳವರಾಗಿ ಅನೇಕ ಕಾರ್ಯಗಳಲ್ಲಿ ಕುಗ್ಗಿ ಹೋಗಿರ್ತಾರೆ. ಭಯ ಪಡಬೇಡಿ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನು ಕುಗ್ಗಿ ಹೋದವರನ್ನೆಲ್ಲ ಉದ್ಧಾರಿಸಲು ಶಕ್ತನಾಗಿದ್ದಾನೆ. ನೀವು ಯಾವ ವಿಷಯದಲ್ಲಿ ಕುಗ್ಗೋಗಿದ್ದೀರಾ? ದೇವರನ್ನ ನೋಡ್ರಿ. ಯಾವ ವಿಷಯದಲ್ಲಿ ಬಾಧೆ ಪಡ್ತಾ ಇದ್ದೀರಾ? ದೇವರನ್ನ ನೋಡ್ರಿ. ಯಾವ ವಿಷಯದಲ್ಲಿ ನೀವು ನೊಂದುಕೊಂಡಿದ್ದೀರಾ? ಆ ಎಲ್ಲ ಕಾರ್ಯಗಳನ್ನು ಯೋಚಿಸಿ ನೀವು ಮತ್ತೆ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ನೀವು ಕೇಳುವುದಾದರೆ, ದೇವರೇನ್ ಮಾಡ್ತಾನೆ? ಕುಗ್ಗಿ ಹೋಗಿರುವ ಎಲ್ಲ ಸ್ಥಳಗಳಿಂದ ನಿಮ್ಮನ್ನು ಮತ್ತೆ ಆತನ ಮೇಲೆ ಎಬ್ಬರಿಸಿ ನಿಮ್ಮನ್ನು ಉದ್ಧಾರಿಸಿ ನಿಮ್ಮನ್ನು ಆಶೀರ್ವದಿಸಲು ಯೇಸು ಇವತ್ತು ಸಹ ನಮ್ಮ ಮಧ್ಯದಲ್ಲಿ ಆತನು ಆಶೀರ್ವಾದ ನಿಧಿಯಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ಬರೋಣ ಬಹಳ ಸಮೀಪವಾಗಿದೆ. ಚಿಂತೆ ಮಾಡಬೇಡ್ರಿ, ಕಳವಳ ಪಡಬೇಡ್ರಿ, ಭಯ ಪಡಬೇಡ್ರಿ, ಎದುರ್ಕೊಳ್ಬೇಡ್ರಿ. ಯೇಸು ಬೇಗ ಬರ್ತಾ ಇದ್ದಾನೆ. ಪರಲೋಕ ರಾಜ್ಯ ಉಂಟು. ನಾವು ಆ ರಾಜ್ಯಕ್ಕೆ ನಾವೆಲ್ಲರೂ ಹೋಗಿ ನಾವು ಸೇರುವರಾಗಿ ನಾವು ಕಾಣಿಸಿಕೊಳ್ಳಬೇಕು ಮಕ್ಕಳೇ. ಹಾಗಾಗಿ ಈ ಲೋಕದ ಚಿಂತೆಗಳಲ್ಲಿ, ಲೋಕದ ಭಾರಗಳಲ್ಲಿ, ಲೋಕದ ಒಂದು ದುಃಖ ವೇದನೆಗಳಲ್ಲಿ ಮುಳುಗಿ ಅದನ್ನೇ ಯೋಚಿಸಿ ಟೆನ್ಷನ್ಗಳು ಮಾಡಿಕೊಂಡು ನೀವು ಕುಳಿತುಕೊಂಡಿರುವುದಾದ್ರೆ ಸೈತಾನು ನಿಮ್ಮನ್ನ ಸುಲಭವಾಗಿ ಏನ್ ಮಾಡ್ತಾನೆ? ಇರೋ ಅಲ್ಪ ಸ್ವಲ್ಪ ಭಕ್ತಿಗಳನ್ನು ಕೂಡ ನಿಮ್ಮಿಂದ ದೂರ ಮಾಡಿ ಅವನು ತನ್ನ ಕಡೆ ನಿಮ್ಮನ್ನು ತಿರುಗಿಸಿಕೊಂಡು ಇನ್ನು ಲೌಕಿಕವಾದ ಕಾರ್ಯಗಳಲ್ಲಿ ತುಂಬಾ ದೂರಕ್ಕೆ ಸೈತಾನ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಸ್ಥಳ ಕೊಡ್ಬೇಡ್ರಿ. ಮತ್ತೆ ನೀವೇನೇ ಕಾರ್ಯಗಳಲ್ಲಿ ಬಿದ್ದೋಗಿದ್ರು, ತಪ್ಪುಗಳಲ್ಲಿ ಬಿದ್ದೋಗಿದ್ರು, ಪಾಪಗಳಲ್ಲಿ ಬಿದ್ದೋಗಿದ್ರು, ಕುಗ್ಗೋಗಿದ್ರು, ಎಂಥ ಕಾರ್ಯಗಳಾಗಿದ್ರು ಸರಿಯೇ, ಯೇಸು ಸ್ವಾಮಿ ಮತ್ತೆ ನಿಮ್ಮೆಲ್ಲರನ್ನ ಕ್ಷಮಿಸಿ ಪ್ರೀತಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಇಬ್ಬರಿಸಿ ಮತ್ತೆ ಕರ್ತ ನಿಮ್ಮನ್ನು ನೂತನ ಸೃಷ್ಟಿಗಳಾಗಿ ಸೃಷ್ಟಿಸಲು ಸೃಷ್ಟಿಕರ್ತನಿಂದ ಎಲ್ಲವೂ ಸಾಧ್ಯವಾಗುತ್ತೆ. ಹೀಗಾಗಿ ದೇವ ಮಕ್ಕಳೇ, ಏಸಪ್ಪ ಇವತ್ತು ನಮ್ಮನ್ನು ಕೈ ಚಾಚಿ ಕರೆಯುವಂಥ ದೇವರಾಗಿದ್ದಾನೆ. ಕರುಣೆಯಿಂದ ಆತ ನಮ್ಮನ್ನು ನೋಡುವ ದೇವನಾಗಿದ್ದಾನೆ. ಪ್ರೀತಿಯಿಂದ ನಮ್ಮನ್ನು ಆತನು ನಡೆಸುವಂಥ ದೇವನಾಗಿದ್ದಾನೆ. ಯೇಸು ಸ್ವಾಮಿ ಮೇಲೆ ಪೂರ್ಣವಾದ ವಿಶ್ವಾಸ ಇಡಿ, ಪೂರ್ಣವಾದ ನಂಬಿಕೆ ಇಡಿ, ಪೂರ್ಣವಾದ ಭರವಸವಿಡಿ, ಪರಿಪೂರ್ಣವಾದ ಮನಸ್ಸಿನಿಂದ ಯೇಸು ಸ್ವಾಮಿನ ಸೇವಿಸ್ರಿ. ಕರ್ತನು ನಿಮ್ಮ ಸ್ಥಿತಿ ಗತಿಗಳೆಲ್ಲ ಬದಲಾಯಿಸಿ ನಿಮ್ಮನ್ನು ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯಕರವಾದ ರೀತಿಯಲ್ಲಿ ಯೇಸು ಕ್ರಿಸ್ತ ನಿಮ್ಮನ್ನು ನಡೆಸಲು ನೀವು ನೋಡ್ತೀರಾ. ಅದು ಖಂಡಿತವಾಗಿ ನೀವು ನೋಡ್ತೀರಾ. ಆಗ ದೇವರಿಗೆ ಕೃತಜ್ಞತೆ ಹೇಳಿ ದೇವರನ್ನ ನೀವು ಮಹಿಮೆ ಪಡಿಸುವಂತ ದೇವರಾಗಿದ್ದಾರೆ. ನೀವು ನೆನೆಸಿಕೊಳ್ಳುವುದಕ್ಕೂ ನೀವು ಬೇಡಿಕೊಳ್ಳುವುದಕ್ಕೂ ದೇವರ ಅಧಿಕವಾಗಿ ಮಾಡಲು ಶಕ್ತನಾಗಿದ್ದಾನೆ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮಕ್ಕಳೇ. ಹೀಗಾಗಿ ಕರ್ತನ ಪಾದದಲ್ಲಿ ತಿರುಗ್ರಿ, ಕರ್ತನ ಸಮ್ಮುಖದಲ್ಲಿ ಕುಳಿತು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಸರಿಪಡಿಸ್ಕೊಳ್ರಿ. ನಿಮ್ಮ ನಡೆ ನುಡಿಗಳನ್ನ ಸರಿಪಡಿಸ್ಕೊಳ್ರಿ, ನಿಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ರಿ, ನಿಮ್ಮ ಮಾರ್ಗಗಳನ್ನ ಸರಿಪಡಿಸ್ಕೊಳ್ರಿ, ನಿಮ್ಮ ಎಲ್ಲ ಬದುಕುಗಳನ್ನ ಸರಿಪಡಿಸ್ಕೊಂಡು ದೇವರನ್ನ ಸೇವಿಸಿ ನೀವು ಆಶೀರ್ವಾದ ಹೊಂದಿಕೊಂಡು ದೇವರಿಗಾಗಿ ಸಾಕ್ಷಿಯಾಗಿ ನಿಲ್ಲುವುದಾದರೆ ಯೇಸು ಈ ಲೋಕಕ್ಕೆ ಬರುವಾಗೆ ಅವರ ಮುಂದೆ ನೀವು ಧೈರ್ಯವಾಗಿ ಪ್ರೀತಿಯಿಂದ ನೀವು ಕಾಣಿಸಿಕೊಳ್ಳಲು ಮತ್ತೆ ಪರಲೋಕ ರಾಜ್ಯಕ್ಕೆ ಯೇಸು ಸ್ವಾಮಿ ಜೊತೆಯಲ್ಲಿ ಹೋಗುವಾಗ ಅದೆಷ್ಟೋ ಒಂದು ದೊಡ್ಡ ಆಶೀರ್ವಾದ ನಿಮಗಿರುತ್ತೆ ಮಕ್ಕಳೇ. ಹೀಗಾಗಿ ವಾಕ್ಯವನ್ನ ಕೇಳಿಕೊಂಡಿರುವಂಥ ಪ್ರತಿಯೊಬ್ಬರುಗಳು ಆಲೋಚಿಸ್ರಿ, ಧ್ಯಾನಿಸ್ರಿ, ದೇವ್ರ ಕಡೆ ತಿರುಗ್ರಿ. ದೇವರು ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನ ಬದಲಾಯಿಸಿ ನಿಮ್ಮನ್ನು ಅದ್ಭುತವಾಗಿ ನಡೆಸಲು ಶಕ್ತನಾಗಿದ್ದಾನೆ. ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಅಪ್ಪ ಯೇಸುರಾಜ, ಬಿದ್ದೋಗಿರೋನೆಲ್ಲ ನೀನು ಮತ್ತೆ ಎಬ್ಬರಿಸುವಂತ ದೇವರಾಗಿದ್ದೀರಪ್ಪ. ಕುಗ್ಗಿ ಹೋದವರನ್ನೆಲ್ಲ ಉದ್ಧಾರಿಸುವ ದೇವರು ನೀನಾಗಿದ್ದೀರ ಅಜ್ಜ. ಹೀಗಾಗಿ ಸ್ವಾಮಿ, ಯಾರೆಲ್ಲ ಬಿದ್ದೋಗಿದ್ದಾರೆ, ಯಾವ್ಯಾವ ಸ್ಥಳಗಳಲ್ಲಿ, ಯಾವ್ಯಾವ ಕಾರ್ಯಗಳಲ್ಲಿ, ಯಾವ್ಯಾವ ಕೊರತೆಗಳಲ್ಲಿ, ಯಾವ್ಯಾವ ಪಾಪಗಳಲ್ಲಿ ಬಿದ್ದೋಗಿದ್ದಾರೆ ಅವರೆಲ್ಲ ಮತ್ತೆ ನೀನು ಮೇಲೆ ಎಬ್ಬರಿಸು. ಮತ್ತೆ ಯಾರೆಲ್ಲ ಕುಗ್ಗಿ ಹೋಗಿದ್ದಾರೆ ಅವರೆಲ್ಲ ನೀನು ಉದ್ಧಾರಿಸು. ಅವರೆಲ್ಲ ನಿನ್ನ ಹೆಸರಲ್ಲಿ ಪ್ರಾರ್ಥಿಸುವಾಗಿ ನಿನ್ನ ಕರ ಚಾಚಿ ಎಲ್ಲಾ ಮಕ್ಕಳಿಗೊಂದು ಅದ್ಭುತ ಮಾಡಿ ಆಶೀರ್ವದಿಸಬೇಕಾಗಿ ನಿನ್ನ ಕರಗಳಲ್ಲಿ ಎಲ್ಲರನ್ನ ಒಪ್ಪಿಸ್ಕೊಡ್ತೀನಿ. ಹಾಗೆ ಮಾಡ್ರಿ. ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುವಂತಹ ಎಲ್ಲ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಯೇಸು ನಾಮದಲ್ಲಿ ಆಮೇನ್.